ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ಮೈಲ್ ಪ್ಲೇಸ್ ವಿತ್ ಮಿ ಸುಪ್ರಿಯಾತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬ್ಲಾಸ್ಟರ್ ಎಂತ ಗೊತ್ತುಂಟಾ, ನಿನ್ನೆ ಒಬ್ಬ ಕೇಳುದೆಯಾ ನನ್ನ ಹತ್ರ, ಇವಳು ವಿಗ್ ಹಾಕಿದಾಳೆ. ನಾನು ವಿಗ್ ಹಾಕಿದ್ದೇನೆ ಅಥವಾ ನಾನು ಹೇರ್ ಸ್ಟೈಲ್ ಹೀಗೆ ಮಾಡಿದ್ದ? ವಿಗ್ ಹಾಕ್ಲಿಲ್ಲ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಹೇರ್ ಸ್ಟೈಲ್ ಅಂತೇಳಿ ಒಂದು ಟ್ರೈ ಮಾಡಿದ್ದು. ನಾನು ಎಲ್ಲಿ ಹೇರ್ ಸ್ಟೈಲ್ ಮಾಡಿದ್ದೆ ಹೇಳಿದರೆ ಕಾಪುದೊಂದು ಪಾರ್ಲರ್ ಅಲ್ಲ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ಅವರು ಆ್ಯಕ್ಚುಲಿ ಒಳ್ಳೆ ಹೇರ್ ಕಟ್ ಎಲ್ಲ ಮಾಡ್ತಾರೆ. ನನಗೆ ಅಂತೂ ಖುಷಿ ಆಯಿತು ನಂದು ಹೇರ್ ಕಟ್. ಯಾಕೆ ಇನ್ನೊಂದು ರೀಸನ್ ಹೇರ್ ಕಟ್ ಮಾಡಲಿಕ್ಕೆ ಅಂತ ಹೇಳಿದರೆ, ತುಂಬ ಎಂತ ಹೇಳ್ತಾರದು, ಡೆಡ್ ಹೇರ್, ಸ್ಪ್ಲಿಟ್ ಹೇರ್ ಮತ್ತು ಡ್ಯಾಂಡ್ರಫ್, ತುಂಬ ತಲೆ ಕೂದಲಿದ್ದು ಸಮಸ್ಯೆ ಆಗೈತೆ. ಅದಕ್ಕೆ ಒಂದ್ಸತಿ ನೋಡುವ, ಒಂದ್ಸತಿ ಟ್ರೈ ಮಾಡಿ ಶಾರ್ಟ್ ಕೊಟ್ಟು ಮತ್ತೆ ಕರೆಕ್ಟ್ ಆಗಬಹುದು ಅಂತೇಳಿ ಮಾಡಿದ್ದು. ಆದರೆ ನನಗೆ ಇದೇ ಹೇರ್ ಸ್ಟೈಲ್ ಇಷ್ಟ ಆಯಿತು ಈಗ. ಅದೇ ನಿನ್ನೆ ಬಂದ ಮೇಲೆ ಸುಮಾರು ಕೆಲಸ ಇತ್ತು, ಬಟ್ಟೆ ಅದು ಇದೆಲ್ಲ ಮಾಡಿ, ಮತ್ತೆ ಎಲ್ಲ ಸ್ಪೆಷಲ್ ಅಡಿಗೆ ಎಲ್ಲ ಮಾಡಿಟ್ಟಿದ್ರು. ಸ್ವೀಟ್ ಎಲ್ಲ ರಪ ತಿಂದು ಎಲ್ಲ ಒಂದ್ಸಲ ಅರ್ಧ ಬಟ್ಟೆನೆಲ್ಲ ವಾಶ್ ಹಾಕಿಟ್ಟಿದ್ದೆ. ಇವತ್ತೆಲ್ಲ ಒಣಗಿದೆ, ಇನ್ನು ಇದನ್ನು ತೊಟ್ಟೆಲಿಗೆ ಹಾಕಿ ಕಟ್ಟಿಟ್ಟು ಇಡಬೇಕು. ಸೊ ಇವತ್ತೊಂದು ಸ್ವಲ್ಪ ಬಟ್ಟೆ ಉಂಟು, ನಿನ್ನೆ ಉಳ್ದದ್ದು ಹಾಕ್ಲಿಕ್ಕೆ, ಒಮ್ಮೆಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದೇ ರೈಡಿಗೆ ಹೋಗಿ ಬಂದ ಮೇಲೆ, ಹೋಗುವವರೆಗೆ ಪ್ಯಾಕಿಂಗ್ ಇದು ಅವಸರ, ಆದರೆ ಬಂದ ಮೇಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದರ ಜಾಗದಲ್ಲಿ ಇಡುವಂಥ ಅವಸರ. ನಾವು ಇಷ್ಟು ಪಾತ್ರೆ ತೊಗೊಂಡಿದ್ದೆ, ನಾನು ಮೊನ್ನೆ ಸಹ ತೋರಿಸಿದ್ದೇನೆ. ಇದೇ ಗ್ಯಾಸ್, ಕೆಲವರಿಗೆಲ್ಲ ಡೌಟ್ ಇತ್ತು, ಇದೇ ಗ್ಯಾಸ್. ಈ ಗ್ಯಾಸಿಗೆ ಒಂದು ಚಿಕ್ಕ ಸಿಲಿಂಡರ್, ಈಗ ಎಲ್ಲರೂ ಸಹ ಕ್ಯಾರಿ ಮಾಡಿ ತಗೊಂಡೋಗೋದು ಇದನ್ನೇ, ಒಳ್ಳೆಯದಾಗ್ತದೆ ಆ್ಯಕ್ಚುಲಿ. ನಮಗೆ ಒಂದು ಸಿಲಿಂಡರ್ ಯೂಸ್ ಆಯಿತು. ಅಂದರೆ ಹೊಸದು ತಗೊಳ್ಳೋದಾದ್ರೆ 150 ರುಪೀಸ್, ಅದೇ ಇದಕ್ಕೆ ರೀಫಿಲ್ ಮಾಡೋದಾದರೆ 75 ರುಪೀಸ್ ಒಳಗೆ ಆಗ್ತದೆ. ಆಮೇಲೆ ಗ್ರೋಸರೀಸ್ ಏನು ಜಾಸ್ತಿ ಹೋಗಲಿಲ್ಲ ನಮಗೆ. ನಾವೇನು ತಗೊಂಡು, ಯಾವುದು ರಿಚ್ ಫುಡ್ ಬೇಕು, ಈಗ ಮಟನ್ ತೊಗೊಂಡ್ವಿ, ಸೊ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಅದೇ ನಾವು ಹೊರಗೆ ಸಹ ಒಂದು ಟೈಮ್ ಊಟಕ್ಕೆ ಹೋಗೋದಾದ್ರೆ 600-700 ರೂಪಾಯಿ, ನಮ್ಮದು ಹೆಲ್ದಿ ಹುಡುಕುವಾಗ 600-700 ಮೇಲೇ ಆದದ್ದು, ಅಲ್ಲಿ ಸಹ ಕಡಿಮೆ ಆಗ್ತಿರ್ಲಿಲ್ಲ. ಸೊ ಅದೇ ಹಾಗೆ ಈ ಸತಿ ಒಂದು ಈ ಕುಕಿಂಗ್ ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು. ಬ್ಲಾಸ್ಟರ್ಗೆ ನನಗೆ ತುಂಬ ಇಷ್ಟ ಆಯಿತು, ಅವರಿಗೆ ಸಹ ಇಷ್ಟ ಆಯಿತು, ತುಂಬ ಇಷ್ಟ ಆಯ್ತಂತೆ. ಸೊ ಅದೇ ಇದು ಹಣ ಕೊಟ್ಟು ನಾವು ಬೇರೆ ಅನ್ಹೆಲ್ದಿ ತಿನ್ನೋದಕ್ಕಿಂತ ನಾವು ತಗೊಂಡೋದದ್ದು ಅರ್ಧ ಲೀಟರ್ದು ಕೊಕೊನಟ್ ಆಯಿಲ್ ಇಲ್ಲಿಂದಲೇ ಇಷ್ಟೇ ಯೂಸ್ ಆದದ್ದು. ಉಳಿದದ್ದು ಮುಕ್ಕಾಲು ಡಬ್ಬಿ ನಾವು ಮನೆಗೆ ವಾಪಸ್ ಇಟ್ಕೊಂಡು. ನಮ್ಮದು ಕಾನ್ಸೆಪ್ಟ್ ಒಳ್ಳೇದಿಲ್ಲ, ಎಲ್ಲೆಲ್ಲಿ ಹೋಗಿ ಔಟ್ ಸೈಡ್ ತಿನ್ನೋದಕ್ಕಿಂತ ನಾವೇ ಫುಡ್ ಮಾಡಿ ನಾವೇ ಎಂಜಾಯ್ ಮಾಡ್ಕೊಂಡು ನಾವೇ ತಿಂದೆವು. ಮನೆಯದೇ ಫೀಲ್ ಆ್ಯಕ್ಚುಲಿ. ರೂಮ್ಸ್ ಒಳ್ಳೆ ಸಿಕ್ಕಿತ್ತು. ಸೊ ಇದು ನಮ್ಮದು ಟ್ರಿಪ್ ಎಕ್ಸ್ಪೀರಿಯನ್ಸ್, ಇನ್ನು ನಾರ್ಮಲ್ ಲೈಫು. ಸೊ ಅದೇ ಇವತ್ತಿನ ವ್ಲಾಗಲ್ಲಿ ಎಂತೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ನೋಡುವ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ನನಗೆ ಮತ್ತು ಅತ್ತೆಗೆ ಸ್ವಲ್ಪ ಸ್ಟೇಟ್ ಬ್ಯಾಂಕಿಗೆ ಮೀನು ತರಲಿಕ್ಕೆ ಹೋಗ್ಲಿಕ್ಕೊಂಡು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಂದು ಹೇರ್ ಕಟ್ ಹೇಗೆ ಆಗಿದೆ ಅಂತೇಳಿ ಸಹ ಕಮೆಂಟ್ ಮಾಡಿ, ಆಯಿತಾ. ಸೊ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಅದಾದ ನಂತರ ಅತ್ತೆಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಲಿಕ್ಕಿತ್ತು. ಸೊ ಸ್ಕೂಟಿ ಇತ್ತು, ನಾನು ಸಹ ಬರ್ತೇನೆ ಅಂತ ಹೇಳಿದೆ. ಸೊ ಹಾಗೆ ನಾನು ಮತ್ತು ಅತ್ತೆ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ಬಂದದಲ್ಲ ಫುಲ್ ಗಲೀಜುಂಟು ನೋಡಿ. ಅಪ್ಪ ಒಂದು ಸ್ಕೂಟಿಯಲ್ಲಿ ಹೋಗಿ ಅಪೋಲೋದು ಮೆಡಿಕಲಿಗೆ ಬಂದ್ವಿ ನಾವು. ಮೆಡಿಕಲಿಗೆ ಯಾಕೆ ಬಂದ್ವಿ ಹೇಳಿದರೆ, ನಮಗೊಂದು 2 ಇಂಪಾರ್ಟೆಂಟ್ ವಸ್ತು ಅತ್ತೆಗೆ ತಗೊಳ್ಳಿಕ್ಕಿತ್ತು. ಅದೆಂತ ಹೇಳಿದರೆ, ಒಂದು BP ಚೆಕ್ ಮಾಡುವಂಥ ಮಿಷನ್, ಮತ್ತೊಂದು ಶುಗರನ್ನು ಯಾವಾಗಲೂ ಚೆಕ್ ಮಾಡಲಿಕ್ಕೆ. ಒಂದು 2 ಮಿಷನ್ಸ್ ಮನೆಯಲ್ಲಿ ಇದ್ದರೆ ಉತ್ತಮ ಅಂತ ಹೇಳಿ ಉದ್ದೇಶದಿಂದ ಇದೆರಡನ್ನು ತಗೊಂಡು. ಯಾಕೆ ಹೇಳಿದರೆ, ರೆಗ್ಯುಲರ್ ಆಗಿ ಅತ್ತೆಗೆ ಒಂದು ತಿಂಗಳಿಗೆ ಒಂದ್ಸತಿ ಜಸ್ಟ್ ಒಂದು ಚೆಕಪ್ ಮಾಡಬೇಕು. ಯಾರೇ ಆಗಲಿ ಮನೆಯಲ್ಲಿ ಹಿರಿಯರಿದ್ದರೆ ಸ್ವಲ್ಪ BP ಮತ್ತು ಶುಗರನ್ನು ನೋಡ್ತಾ ಇದ್ದರೆ ಒಳ್ಳೇದಂತ ಹೇಳೋದು. ಅದಕ್ಕೋಸ್ಕರ ಈ 2 ಐಟಮ್ಸನ್ನು ತಗೊಳ್ಳಿಕ್ಕೆ ನಾವು ಅಪೋಲೋ ಇದಕ್ಕೆ ಹೋದೆ. ಇದ್ರದ್ದು ನಾನು ಫುಲ್ ಡೀಟೇಲ್ಸ್, ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿದರೆ BP ಮತ್ತು ಶುಗರಿದ್ದು ಮಿಷನ್ಸನ್ನು ಹೇಗೆ ಯೂಸ್ ಮಾಡಬಹುದು ಅಂತೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಅಲ್ಲಿಂದ ನೇರ ನಾವು ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟಲ್ಲಿ ಮನೆಗೆ ಬೇಕಾದಂಥ ಕೆಲವು ಗ್ರಾಸರಿ ಐಟಮನ್ನು ತಗೊಳ್ಳಿಕ್ಕೆ ನಂದು ಅತ್ತೆದು ಯಾವಾಗಲೂ ಪಂಚ್ಮಾಲ್ ಹೇಳಿ ಇದೊಂದು ಒಳ್ಳೆ ಅಂಗಡಿಲಿ ಹೋಲ್ಸೇಲ್ ಕೆಲವು ಒಳ್ಳೆ ಐಟಮ್ಸ್ ಎಲ್ಲ ಸಿಗ್ತದೆ. ಅದಾದ ನಂತರ ಸ್ವಲ್ಪ ಫ್ರೂಟ್ಸ್ ತಗೊಳ್ಳುವ ಅಂತೇಳಿ ಫ್ರೂಟ್ಸಿದ ಅಂಗಡಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಫ್ರೂಟ್ಸನ್ನೆಲ್ಲ ತಗೊಂಡು, ಅದಾದ ನಂತರ ಪನ್ನೀರ್ ಮತ್ತು ಕೆಲವೆಲ್ಲ ಐಟಮ್ಸ್ ಬೇಕಿತ್ತು ಶಾಪಿಂಗಿದ್ದು. ಸೊ ಮನೆಗೆ ಬೇಕಾಗುವಂಥ ಎಲ್ಲ ನೀಡಿ ವಸ್ತುಗಳನ್ನು ತಗೊಂಡು ಆಮೇಲೆ ನಾವು ಅಲ್ಲಿ ನಾನು ಇದನ್ನು ನೋಡಿದೆ, ಸ್ಕೂಟಿಯನ್ನು. ಆ್ಯಕ್ಚುಲಿ ಅದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ನಾನು ಅದನ್ನೇ ನೋಡ್ತಾ ಇದ್ದೆ. ಮತ್ತು 3 ಜನ ಕೂತ್ಕೊಂಡು ಹೋಗುವಂಥದ್ದು.
ನೋಡಿ ಅಂತ ಯುನಿಕ್ ಆಗಿ ಸೆಟ್ ಮಾಡಿದ್ದಾರೆ. ಆಚೆಯಲ್ಲಿ ಸ್ಕೂಟಿಗೆ ಇದೊಂದು ಅಟ್ಯಾಚ್ಮೆಂಟ್ ಮಾಡಿದ ಅವ್ರು ಲೇಡಿ ಪಾಪ ಕುತ್ಕೊಂಡಿದ್ದಾರೆ. 3 ಜನ ಹೋಗ್ಬೋದೇನೋ ಮೇ ಬಿ. ಭಾರಿ ಚಂದ ಉಂಟು, ಭಾರಿ ಒಳ್ಳೆ ಉಂಟಲ್ವಾ ಕಾನ್ಸೆಪ್ಟ್. ಸ್ಕೂಟಿಗೆ ಅಟ್ಯಾಚ್ ಅಜ್ಜ ಬಿಡ್ತಾರೆ. ಕಾನ್ಸೆಪ್ಟ್ ನಂಗೆ ಇಷ್ಟ ಆಯ್ತು. ಅವ್ರು ಬಿಡ್ಕೊಂಡು ಹೋಗ್ತಾರೆ, ಹೇಗೆ ಹೋಗ್ತದೆ ನೋಡು. 3 ಜನ ಕುತ್ಕೊಳ್ಳಿಕ್ಕೆ ಆಗ್ತದೆ ಇಲ್ಲವ ಗೊತ್ತಿಲ್ಲ, ನೋಡಬೇಕು. ಸೌಂಡ್. ಅದಾದ ನಂತರ ಮೀನಿಂದು ಮಾರ್ಕೆಟಿಗೆ ಹೋದ್ವಿ, ಸ್ಟೇಟ್ ಬ್ಯಾಂಕಿಗೆ. ಭಾರಿ ಮೀನುಗಳೆಲ್ಲ ರಾಶಿ ರಾಶಿ ಬಂದಿತ್ತು. ಮೀನನ್ನು ನೋಡುವಾಗ ಒಂದರ ಮೇಲೊಂದು ಆಸೆ ಆಗ್ತಾ ಇತ್ತು. ಸೊ ನಾವು ಇಡೀ ಒಂದ್ಸತಿ ಮಾರ್ಕೆಟ್ ಇಡೀ ಸುತ್ತಿ ನೋಡಿದ್ವಿ. ಕೆಲವೆಲ್ಲ ಮೀನುಗಳಿತ್ತು. ಅದಾದ ನಂತರ ನಾವು ಸ್ವಲ್ಪ ಚೀಕೊಡೆ ತಗೊಂಡ್ವಿ. ಚೀಕೊಡೆ ಆದ ನಂತರ ಮುರು ಮೀನನ್ನು ಸಹ ತಗೊಂಡು ಅಲ್ಲಿ ಮಾಡುವವರ ಹತ್ರ ಅಲ್ಲಿ ಮಾಡಲಿಕ್ಕೆ ಕೊಟ್ವಿ. ಅದಾದ ನಂತರ ನೀವು ನೋಡ್ಬೋದು ಇಂಟ್ರೆಸ್ಟಿಂಗ್ ಆದದ್ದೊಂದು ವಿಷಯ, ದೊಡ್ಡ ದೊಡ್ಡ ಮೀನು ಮಾರ್ಕೆಟಲ್ಲೆಲ್ಲ ಮೀನಿದು ಮೊಟ್ಟೆಗಳೆಲ್ಲ ನಮಗೆ ಸಿಗ್ತದೆ. ಸೊ ಇಲ್ಲಿ ಸಹ ನಮಗೆ ಸಿಕ್ಕಿತು. 120 130 ಅಷ್ಟು ಕೊಟ್ಟರಂತೆ ಅತ್ತೆ. ತುಂಬ ಮೀನಿದು ಮೊಟ್ಟೆ ಇತ್ತು. ನನ್ನ ಗಂಡನಿಗೆ ಅಂತೂ ಮೀನಿದು ಮೊಟ್ಟೆ ತುಂಬವೇ ಇಷ್ಟ. ಸೊ ಸ್ವಲ್ಪ ಚೀಕೋಡೆ ನೋಡ್ಬೋದು ನೀವು ಕಟ್ಟಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲೇ ಕಟ್ಟಿಂಗ್ ಮಾಡಿ ತಂದದ್ದು ಚೀಕೋಡೆ ಮತ್ತು ಸ್ವಲ್ಪ ಮುರು ಮೀನು ಇದು ಇಷ್ಟನ್ನು ತಕ್ಕೊಂಡು ಅದಾದ ನಂತರ ನಾವು ವಾಪಸ್ ಮನೆಗೆ ಹೊರಟ್ವಿ. ಇಲ್ಲಿ 2 ಹಕ್ಕಿಗಳನ್ನು ನೋಡುವಾಗ ಖುಷಿ ಆಗ್ತಿತ್ತು. ಅದನ್ನು ಸ್ವಲ್ಪ ಅಲ್ಲಿಗೆ ರಪ್ಪ ಕ್ಯಾಪ್ಚರ್ ಮಾಡಿದ್ದು. ಹಾಗೆಯೇ ಬರ್ತಾ ದಾರಿಯಲ್ಲಿ 30 ರೂಪೀಸಿದು ಎಳನೀರಿತ್ತು. ಆ್ಯಕ್ಚುಲಿ ಸ್ವೀಟ್ಸ್ ಇತ್ತು ಮತ್ತು ಒಳ್ಳೆ ಇತ್ತು, ನೀರು ಸಹ ಇತ್ತು. ಸೊ ಅದನ್ನು ನಾನು ಮತ್ತು ಅತ್ತೆ ಒಂದು ಕುಡಿದು ಮನೆಗೆ ವಾಪಸ್ ಬಂದ್ವಿ. ಮಾಸ್ಟರ್ದು ಫೇವ್ರೆಟ್, ಫುಲ್ ಆಫ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ಸ್. ಇಷ್ಟಕ್ಕೆ 130 ರೂಪಾಯಿ. ಮತ್ತೆ ನಾವು ಚೀಕೋಡೆ ಮತ್ತೆ ಮುರು ಮೀನು ತಂದೇವೆ. ಊಟದ ಟೈಮ್ಸ್ ಆಗಿತ್ತು. ರಪ್ಪೊಂದು ಮೊಟ್ಟೆದೊಂದು ಅರ್ಧ ವಾಸಿ ಫ್ರಿಜ್ಜಲ್ಲಿ ಇಟ್ವಿ ನೆಕ್ಸ್ಟ್ ಡೇಗೆ ಅಂತ. ಅದನ್ನು ಅಲ್ಲಿಗೆ ಸುಕ್ಕದ ಹಾಗೆ ಮಾಡಿ ಚೀಕೊಡೆದೊಂದು ಪಟ್ಟ ಪುಳಿ ಮುಂಚಿ ಮಾಡಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ವಿ. ಸ್ವಲ್ಪ ಸಾಂಬಾರಿತ್ತು, ಅದನ್ನು ಸಹ ಬಿಸಿ ಮಾಡಲಿಕ್ಕೆ ಇಟ್ಟೆ. ಇದು ಇಷ್ಟು ಮಧ್ಯಾಹ್ನದ ಊಟ ಕುಚ್ಚಿಗೆ ಅಕ್ಕಿಯೊಟ್ಟಿಗೆ. ಅಪೋಲೋದವರದ್ದು 2,500 ಪರ್ಚೇಸ್ ಮಾಡಿದ್ದಕ್ಕೆ ಒಂದು ಕೊಡೆ ಫ್ರೀ. ಐದು ಪೂರ ಬರೀತೀರ ಒಂಜಿ ಗಾಳಿ ಬತ್ತಂಡ್ರೆ ಆಟದ್ದು ಹೋಗು. ಚಂದ ಉಂಟು ಅದರದ್ದು. ಇದು ಎಂತ ರ್ಯಾಂಪ್ ವಾಕ್ ಕೊಡೆ ಹಿಡ್ಕೊಂಡು ಮನೆಯಲ್ಲಿ ಬೇಕಾಗ್ತದೆ ಹೇಳಿ ನಾವಿವತ್ತು, ಆಗ ನಾನು ತೋರಿಸಿದೆ ಅಲ್ಲ ಅಪೋಲೋದು ಶಾಪಿಗೆ ಹೋಗಿ ತಗೊಂಡು ಬಂದದ್ದು. ಅಂದರೆ ಅಮ್ಮನಿಗೆ ಆಪ್ರೇಷನ್ ಆದ ಮೇಲೆ ಹೀಗೆ ಒಂದು ತಿಂಗಳಿಗೆ ಒಂದ್ಸತಿ ಜಸ್ಟ್ ಒಂದು ರೆಗ್ಯುಲರ್ BP ಮತ್ತು ಶುಗರ್ ನೋಡ್ಬೇಕು ಹೇಳಿದ್ದಾರೆ. ಮತ್ತು ಇನ್ನೊಂದು ಎಂತ ಹೇಳಿದರೆ ಎಲ್ಲರ ಮನೆಯಲ್ಲಿ ಇದ್ದರೆ ಒಳ್ಳೇದದು ಆ್ಯಕ್ಚುಲಿ. ಯಾಕೆ ಹೇಳಿದರೆ ಎಮರ್ಜೆನ್ಸಿಗೆ ಒಂದೊಂದು ಸತಿ ಪಕ್ಕ ಹೆಲ್ಪ್ ಆಗ್ತದೆ. ಇದು ನೋಡ್ಬೋದು, ಒಂದು ತಲೆ ತಿರುಗಿದಾಗ ಮತ್ತೊಂದು ಎಮರ್ಜೆನ್ಸಿ ಪರ್ಪಸಲ್ಲಿ ಇದು ಹೆಲ್ಪ್ ಆಗ್ತದೆ. ಮತ್ತೊಂದು ಪ್ರಾಯದವರೆಲ್ಲ ಮನೆಯಲ್ಲಿ ಇರುವಾಗ ಒಂದು ಯಾವಾಗಲೂ ನೋಡುವಂಥದ್ದೆಲ್ಲ ಒಳ್ಳೆಯದು. ಸೊ ಅದು ತಂದಿದ್ದೇವೆ, ಇದು ನೋಡುವ. ಅದರಲ್ಲಿ ಅವರು ಶೆಲ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಓಪನ್ ಆಯಿತು. ಇನ್ನು ಇದನ್ನೊಂದು ಹಾಕಬೇಕು. ಮತ್ತು ಇದು ಇನ್ನೊಂದು ಮ್ಯಾನ್ವಲ್ ಇದು ವಿಷಯ ಅಂತ ಹೇಳಿದರೆ, ಒಂದು 10-20 ಇದರಲ್ಲಿ ಜಾಸ್ತಿ ತೋರಿಸ್ತದೆ, ಆ್ಯಕ್ಯುರೇಟ್ ಇರೋದಿಲ್ಲ ಮ್ಯಾನ್ವಲಲ್ಲಿ ಮಾಡಿದಾಗೆ. ಇದು ಡಿಜಿಟಲ್ ಅಲ್ಲ ಎಷ್ಟು ಹೇಳಿದರೆ ಸಹ. ಸೊ ಬಟ್ ಆದರೆ ಸಹ ಹೆಲ್ಪ್ಫುಲ್ ಅಂತೇಳಿ ಹೇಳ್ಬೋದು. ಒಂದೊಂದು ಸತಿ ಒಂದು 10-20 ಅಷ್ಟೇ, ಅದಕ್ಕಿಂತ ಜಾಸ್ತಿ ಡಿಫರೆನ್ಸ್ ಇಲ್ಲ. ಹೌದು, ವೇಯ್ನಿಗೆ ಕರೆಕ್ಟ್ ಇದನ್ನು ಇಟ್ಟು ಕಟ್ಟಬೇಕು. ಅಂದರೆ ಕೆಲವರು ಒಟ್ಟರಾಶಿ ಕಟ್ತಾರೆ, ಅಂದರೆ ಒಂದು ಸುತ್ತಲಿಕ್ಕೆ ಕೊಟ್ಟಿದ್ದಾರೆ ಹೇಳಿ ಸುತ್ತದಲ್ಲ. ಕರೆಕ್ಟ್ ವೇಯ್ನಿಗೆ ಇದನ್ನು ಫಿಕ್ಸ್ ಮಾಡಿ ಒಂದು ಜಸ್ಟ್ ರೊಟೇಟ್ ಮಾಡಿ ಬಿಡಬೇಕು. ಮತ್ತೆ ನಾವು ಯಾರ್ದು BP ನೋಡ್ತೇವೆ ಅವರು ಫುಲ್ ಫ್ರೀ ಆಗಿ ಬಿಟ್ಟಿರ್ಬೇಕು, ಅಷ್ಟೇ. ಅದಾದ್ಮೇಲೆ ಇಲ್ಲಿ ನಾವು ಸ್ಟಾರ್ಟ್ ಕೊಡಬೇಕು. ಈಗ ಪಂಪ್ ಆಗ್ತಾ ಉಂಟು ಅವರಿಗೆ, ಫುಲ್ ಫ್ರೀ ಆಗಿ ಬಿಟ್ಟು ಇದು ಮಾಡಿದರೆ ಆಯ್ತು. 145-86 ಉಂಟು. ಓಕೆ, ನಾರ್ಮಲ್. ಅಂದರೆ ಅವರು 60+ ಅವರಿಗೆ ಒಂದು ಸ್ವಲ್ಪ ಇರ್ತದೆ, ನನಗೆ 130 ಎಲ್ಲ ಇರ್ತದೆ. 86 ಸಹ ಓಕೆ. ಸೊ ಅವರಿಗೆ ಏನು BPದು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಉಂಟು. ಕಿಟ್ ಇದು ಸಹ ಒಂದು ಮನೆಯಲ್ಲಿ ಇಡಬೇಕು.
ನೋಡಬೇಕು. ಯಾಕೆಂದರೆ ಒಂದ್ಸತಿ ಕೆಲವರಿಗೆ ಲೋ ಶುಗರ್ ಇರ್ತದೆ, ಕೆಲವರಿಗೆ ಹೈ ಶುಗರ್ ಇರ್ತದೆ, ತಲೆ ತಿರುಗಿದಾಗೆಲ್ಲ ಆದರೆ ರಪ್ಪ ಒಂದು ಸ್ಟ್ರಿಪ್ಪಲ್ಲಿ ಟೆಸ್ಟ್ ಮಾಡಿದರೆ ನಮ್ಗೆ ಒಂದು ಅಂದಾಜು ಸಿಗ್ತದೆ, ಗೊತ್ತಾಯ್ತಾ? ಕರೆಕ್ಟ್. ಒಂದು ಅಂದಾಜು ಸಿಗ್ತದೆ, ಹೀಗೆ ಆಗ್ಬೋದು. ನಾನೊಂದು ಎಕ್ಸಾಂಪಲ್ ಹೇಳೋದಾದರೆ, ನಮ್ಮದು ಕಸಿನ್ ಅಲ್ಲ ಸರ್, ನೇಬರ್ ಒಂದು ಸ್ವಲ್ಪ ದೂರದಲ್ಲಿದ್ದರು. ಆಗ ಲ್ಯಾಬಲ್ಲಿ ಇದು ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ ನಾನು. ಆವಾಗ ಅವರಿಗೆ ಪೇಷಂಟಿಗೆ ಎಂತ ಆದದ್ದು ಹೇಳಿದರೆ, ಅವರು ಫುಲ್ ಸಡನ್ ಮಾತಾಡೋದೆಲ್ಲ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದ ಕೂಡಲೇ ಡಾಕ್ಟರ್ ಹೇಳಿದ್ರು, ಒಂದು ಶುಗರ್ ಜಾಸ್ತಿ ಆಗಿದೆ, ಒಂದು BP ಜಾಸ್ತಿ ಆಗಿದೆ. ಅದು ಎಂಥದ್ದಾಗಿದೆ, ಅದು ಎರಡರಲ್ಲಿ ವೇರಿಯೇಷನ್ ಆಗಿರ್ಬೇಕು ಅವರಿಗಂತ. ಅಪ್ಪ ನನ್ನಂಗೆ ಕರೆದಿದ್ರು ಒಂದು ಸ್ವಲ್ಪ ನೋಡಿ ಅಂತ. ಅಂದರೆ BP ನೋಡುವಾಗ ನಾರ್ಮಲ್ ಇತ್ತು ಅಂತ. ಆಮೇಲೆ ಶುಗರ್ ಚೆಕ್ ಮಾಡಿ ನೋಡುವಾಗ ಅವರಿಗೆ 36 ಆಗಿದೆ, ಶುಗರ್ ಫುಲ್ ಲೋ ಆಗಿ ಹೋಗಿದೆ. ಮತ್ತು ಅವರಿಗೆ ಸ್ವಲ್ಪ ಇಮಿಡಿಯೇಟ್ಲಿ ಗ್ಲೂಕೋಸ್ ಎಲ್ಲ ತಿನ್ನಿಸಿ ಪಕ್ಕ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆ ಅವರು ರಿಕವರ್ ಆಗಿ ಬಂದರು. ಈಗ ಅವರಿಲ್ಲ, ಏಜ್ ಆಗಿತ್ತು, ಮತ್ತು ಅವ್ರದ್ದು ಡೆತ್ ಆಯಿತು. ಸೊ ಎಂತಕ್ಕೆ ಹೇಳೋದು ಹೇಳಿದರೆ, ಇಂಥ ಸಿಚುವೇಶನಲ್ಲೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಯಾರಿಗಾದರೂ ಮನೆಯಲ್ಲಿ ಒಂದು ಸ್ವಲ್ಪ ಮಾಡಲಿಕ್ಕೆ ಗೊತ್ತಿದ್ದರೆ, ಇದಕ್ಕೇನು ತುಂಬ ಕಲ್ತಿರ್ಬೇಕಂತಿಲ್ಲ, ಸಿಂಪಲ್ ಅದರದ್ದು ಪ್ರೊಸೀಜರನ್ನು ಯೂಸ್ ಮಾಡಿ ಮಾಡಿಕೊಂಡ್ರೆ ಆಯಿತು. ಇದನ್ನು ನಾವು ತಗೊಂಡೋದು ಇವತ್ತು. ಅದರೊಟ್ಟಿಗೆ ಅದಕ್ಕೆ ಹಾಕುವಂಥದ್ದು ಎಂತೆಲ್ಲ ಉಂಟಂತೆಲ್ಲ ನಾನು ಜಸ್ಟ್ ತೋರಿಸಿ. ಹೀಗಿರ್ತದೆ ಬಾಕ್ಸ್. ಇದನ್ನು ಓಪನ್ ಮಾಡಿದ್ರಿ. ಆ್ಯಕ್ಚುಲಿ ಇದರಲ್ಲಿ ರೇಟ್ ಇರೋದು ಇದಕ್ಕೆ ಸ್ಟ್ರಿಪ್ಪಿಗೆ, ಮಿಷನಿಗೆ ಆದರೆ ಅಷ್ಟಿಲ್ಲ. ಈಗ ನೋಡಿ, ಈ ಸ್ಟ್ರಿಪ್ಪನ್ನು ತಗೊಳ್ಳೋದಾದ್ರೆ 500 ಉಂಟು. ಇದು ಓವರಾಲ್ ಎಷ್ಟು 900 ಒಳಗಿದ್ದಕ್ಕೆ, ಗೊತ್ತಾಯ್ತಾ? ಆಗ ಯೋಚನೆ 25 ಸ್ಟ್ರಿಪ್ಸ್ ಇರೋದು. ಹೀಗೆ ಬರ್ತದೆ ಇದು. ಕುಂಟು ಮಸ್ತ್ ಇತ್ತು. ಇದು ಹೀಗೆ ಬರ್ತದೆ ಆಯ್ತಾ. ಒಂದು ಇದು ಫಸ್ಟ್ ಥಿಂಗ್, ಕೈಯೆಲ್ಲ ಇದನ್ನು ಆಪ್ರೇಟ್ ಮಾಡುವಾಗ ತೊಳೆದಿಡ್ಬೇಕು. ಯಾಕೆ ಹೇಳಿದರೆ, ನಮ್ಮದು ಕೈಯಲ್ಲಿ ಏನಾದರೂ ಶುಗರ್ ಇದು ಅಂಶ ಎಲ್ಲ ಇದ್ದರೆ, ಸೊ ನಾವು ಪ್ರಿಕ್ ಮಾಡಿದಾಗ ಅಲ್ಲೇ ಒತ್ತಿ ಮಾಡುವಾಗ ಅದು ರಾಂಗ್ ತೋರಿಸ್ತದೆ, ಹೈ ತೋರಿಸುವ ಚಾನ್ಸಸ್ ಇರ್ತದೆ. ಸೊ ಕೈ ನೀಟ್ ಇರಬೇಕು ಈ ಸ್ಟ್ರಿಪ್ಪನ್ನು ಯೂಸ್ ಮಾಡುವಾಗ. ಹೀಗೆ ಇದೊಂದು ಸ್ಟ್ರಿಪ್ ಬರ್ತದೆ, ಮತ್ತು ಇದು ಕೊಡ್ತಾರೆ ಮಿಷನ್. ಅದಾದಮೇಲೆ ಇದು ಲ್ಯಾಂಡ್ ಸೆಟ್ ಹೀಗಿರ್ತದೆ ಆಯಿತಾ. ಇದನ್ನು ಹೀಗೆ ಪ್ರಿಕ್ ಮಾಡೋದು. ನನಗೇನೆ ಮಾಡ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತದೆ. ಹೀಗೆ ಪ್ರಿಕ್ ಮಾಡಿದ್ನಾ, ಅದಾದ ನಂತರ ಇದನ್ನು ಇಲ್ಲಿಗೆ ಸೆಟ್ ಮಾಡಬೇಕು. ಸ್ಟ್ರಿಪ್ ಹೀಗೆ ಸಿಕ್ಕಿಸಿದಾಗ ಹೀಗೆ ಬ್ಲಡ್ ಡ್ರಾಪ್ ಕೇಳ್ತದಲ್ವಾ, ಆಗ ಬ್ಲಡ್ ಡ್ರಾಪನ್ನು ಇಲ್ಲಿ ಇನ್ಸರ್ಟ್ ಮಾಡಿದರೆ ಆಯಿತು. ನಾನು ಸೀಪೆ ತಿಂತೆ ಆಂಡಲ್ಲ 109 ರ್ಯಾಂಡಮ್ 109. ಇದು 160ರವರೆಗೆ ಇರ್ಬೋದು ಆಫ್ಟರ್ ಫುಡ್. ನಾನು ಸ್ವಲ್ಪ ಮಧ್ಯಾಹ್ನ ನಿನ್ನೆ ಹುಟ್ಟುಹಬ್ಬದ ಖುಷಿಯಲ್ಲಿ ಅಮ್ಮ ಮಾಡಿಟ್ಟ ಸ್ವೀಟನ್ನು ಸರಿ ತಿಂದಿದ್ದೇನೆ. 104